ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಸದ್ಯ ಬಹು ಚರ್ಚಿತ ವಿಷಯ ಜಾತಿ ಜನಗಣತಿ. ಇದನ್ನ ಜಾತಿ ಜನಗಣತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೆ ಅಂತ ಕರಿಬಹುದು. ಆದರೆ ಇದರ ಜಾರಿಯ ಕುರಿತಂತೆ ಒಂದಷ್ಟು ಗೊಂದಲಗಳಿವೆ. ಹಾಗಾಗಿ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿಯವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಇಲಾಖೆಯ ಕೆಲಸಗಳು ಹೇಗೆ ನಡೀತಾ ಇದೆ? ಇಲಾಖೆ ಕೆಲಸ ಭಾಳ ಚೆನ್ನಾಗಿ ನಡೀತಾ ಇದ್ದಾವೆ. ನಮ್ಮಲ್ಲಿ ಭಾಳ ಪ್ರಮುಖವಾದಂಥ ಇಲಾಖೆ ಇರೋದ್ರಿಂದ, ಅದು ವಿಶೇಷವಾಗಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಇರೋದ್ರಿಂದ, ಮತ್ತು ಅದರ ಜೊತೆಗೆ ಭಾಳ ಮುಖ್ಯವಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಇವೆರಡೂ ಇಲಾಖೆ ನನಗೆ ಕೆಲಸ ಚೆನ್ನಾಗಿ 2 ವರ್ಷ ಮಾತ್ರ ಚಾಚು ತಪ್ಪದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವು. ಖಂಡಿತ ಸರ್. ರಾಜ್ಯದಲ್ಲಿ ಪ್ರಸ್ತುತ ಬಹು ಚರ್ಚೆಗೆ ಒಳಪಟ್ಟಿರುವಂತಹ ವಿಚಾರ ಜಾತಿ ಜನಗಣತಿ. ಇದನ್ನು ಜಾತಿ ಜನಗಣತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಅಂತ ಕರಿಬಹುದು. ಆದರೆ ಈ ಗಣತಿ ಯಾಕೆ ಬೇಕು? ಜಾತಿ ಜನಗಣತಿನೇ ಅನ್ಬಾರ್ದು ಇದಕ್ಕೆ. ನಾವು ಅವತ್ತು ಆದೇಶ ಮಾಡಿದ್ದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈ ರಾಜ್ಯದೊಳಗೆ ಇರುವಂಥ ಅವತ್ತಿನ 2015 6,35,00,000 ಜನದ ವಾಸ್ತವ ಸತ್ಯ ಗೊತ್ತಾಗಬೇಕಾಗಿದೆ ಸರ್ಕಾರಕ್ಕೆ. ಯಾರ ಪರಿಸ್ಥಿತಿ ಎಷ್ಟಿದೆ, ಆರ್ಥಿಕವಾಗಿ ಯಾರು ಎಷ್ಟು ಮುಂದುವರೆದಿದ್ದಾರೆ, ಸಾಮಾಜಿಕವಾಗಿ ಯಾರು ಮುಂದುವರೆದಿದ್ದಾರೆ, ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಪಡೆದಂಥವ್ರು ಈ ರಾಜ್ಯದೊಳಗೆ ಎಷ್ಟಿದ್ದಾರೆ ಅಂತಂದು ನಿರ್ಧಾರ ಮಾಡುವಂಥ ಒಂದು ಸಮೀಕ್ಷೆ ಇದೆ. ಇದನ್ನು ಎಲ್ಲರೂ ಜಾತಿ ಗಣತಿ ಅಂತ ಹೋಗಿ ಕೆಲವೊಂದಿಷ್ಟು ಮಂದಿ ನಮ್ಮ ಜಾತಿ ಇಷ್ಟ ಐತೆ, ಈಗ ಭಾಳ ಕಮ್ಮಿ ಇದೆ, ನಮ್ಮ ಜಾತಿ ಕಮ್ಮಿ ಮಾಡಿದ್ದಾರೆ ಅಂತ ಏನೇನೋ ಬಿಂಬನೆ ಆಗ್ತಾ ಇದೆ. ಇದು ವಾಸ್ತವ ಸತ್ಯ. ಈ ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಒಳಗೊಂಡಂಥ ಇದು ಒಂದು ಸಮೀಕ್ಷೆ. ರಾಹುಲ್ ಗಾಂಧಿ ಅವರನ್ನ ಮೆಚ್ಚಿಸೋದಕ್ಕೆ ಸಿದ್ದರಾಮಯ್ಯನವರು ಈಗ ಎಚ್ಚೆತ್ತುಕೊಂಡಿದ್ದಾರೇನೋ ಅಂತ. ಇಲ್ಲ, ರಾಹುಲ್ ಗಾಂಧಿ ಸಾಹೇಬರು ಹೇಳ್ತಾ ಇರೋದು ಮೊನ್ನೆ ಲೋಕಸಭಾ ಚುನಾವಣೆಯಿಂದ ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು 2015 ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವತ್ತು ಆದೇಶ ಮಾಡಿದ್ದು ಏನಂತ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪ್ರತಿಯೊಬ್ಬರದು ಎಲ್ಲರಿಗೆ ತಪ್ಪು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನಗೆ ಆಶ್ಚರ್ಯ ಅನಿಸುತ್ತೆ. ಲಿಂಗಾಯತ ಸಮುದಾಯದವ್ರು ನಾವಿಷ್ಟ ಇದ್ದೀವಿ, ಒಕ್ಕಲಿಗರ ಸಮುದಾಯದವ್ರು ನಾವಿಷ್ಟ ಇದ್ದೀವಿ, ಕುರುಬರು ಇಷ್ಟ ಇದ್ದೀವಿ, ಇವರು ಇಷ್ಟ. ಸ್ವಾಮಿ, ನಾವು ಇದನ್ನು ಜಾತಿ ಜನಗಣತಿ ಅಂತ ಪರಿಗಣನೆ ಮಾಡಬೇಡಿ. ಇಲ್ಲೂ ಯಾವ ಕಮ್ಯುನಿಟಿ ಏನಿದೆ ವಾಸ್ತವ ಸತ್ಯ. ಇವತ್ತು ಲಿಂಗಾಯತರು ಕಷ್ಟದೊಳಗಿರೋಂಥದ್ದು ಎಷ್ಟು ಲಿಂಗಾಯತರು ಇಲ್ಲ, ಎಷ್ಟು ಒಕ್ಕಲಿಗರು ಆರ್ಥಿಕವಾಗಿ ಹಿಂದೆ ಇದ್ದವರಿದ್ದಾರೆ. ಯಾಕೆ ನೀವು ಇದನ್ನ ಬೇರೆ ವಿಚಾರಕ್ಕೆ ಡೈವರ್ಟ್ ಮಾಡ್ತಾ ಇದ್ದೀರಿ? ಜಾತಿ ಜನಗಣತಿ ಬೇಕಾಗಿದ್ದು ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ರಾಜ್ಯ ಸರ್ಕಾರಕ್ಕೆ ಬೇಕಾಗಿದ್ದು, ಸಿದ್ದರಾಮಯ್ಯನವ್ರಿಗೆ ಬೇಕಾಗಿದ್ದು, ನಮ್ಮ ಸರ್ಕಾರಕ್ಕೆ ಬೇಕಾಗಿದ್ದು, ಪ್ರತಿಯೊಂದು ಜಾತಿಯೊಳಗೂ ಸಣ್ಣ ಸಣ್ಣ ಸಮಾಜದವರು ಭಾಳಷ್ಟು ಕಷ್ಟದಾಗಿರುವಂಥ ಸಮಾಜ. ಲಿಂಗಾಯತ ಇರ್ಬೋದು, ಬ್ರಾಹ್ಮಣರು ಎಲ್ಲರೂ ಶ್ರೀಮಂತರಿದ್ದಾರ, ಬ್ರಾಹ್ಮಣರೊಳಗೂ ಆರ್ಥಿಕವಾಗಿ ಕಷ್ಟದಾಗಿರುವಂಥವ್ರು ಇದ್ದಾರೆ, ಶೈಕ್ಷಣಿಕವಾಗಿ ಕಷ್ಟದಾಗಿದ್ದಂಥವ್ರು ಇದ್ದಾರೆ, ಸಾಮಾಜಿಕವಾಗಿ ಸಮಸ್ಯೆಗಳು ಎದುರಿಸುವಂಥವ್ರು ಇದ್ದಾರೆ. ಇವ್ರನ್ನೆಲ್ಲವನ್ನು ಒಳಗೊಂಡು ಇವ್ರಿಗೇನಾದರೂ ಒಂದು ಸಾಮಾಜಿಕವಾಗಿ ಬ್ಯಾಕ್ವರ್ಡ್ ಕ್ಲಾಸ್, ಈಗ ಹಿಂದುಳಿದ ವರ್ಗದೊಳಗೆ ಲಿಂಗಾಯತರು ಬರ್ತಾರೆ, ಹೌದು, ಒಕ್ಕಲಿಗರು ಬರ್ತಾರೆ. ಯಾಕೆ ಇದನ್ನ ಎಲ್ಲ ಒಂದು ಕಡೆ ಒಂದು ಶಕ್ತಿ ಇದನ್ನ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಿದೆ. ನಾನು ವಿನಂತಿ ಮಾಡ್ತೀನಿ, ನಮ್ಮದು ಇದ್ರದ್ದು ಜಾತಿ ಜನಗಣತಿ ಅಲ್ಲ, ಇದು ಶಿಕ್ಷಣ, ಸಾಮಾಜಿಕ, ಶೈಕ್ಷಣಿಕವಾದಂಥ ಸರ್ವೆ. ನೀವು ಹೇಳಿದಂಥ ಲಿಂಗಾಯತರು, ಒಕ್ಕಲಿಗರು, ಬ್ರಾಹ್ಮಣರು, ಇತರ ಸಮುದಾಯದವರು ಈ ವರದಿ ಏನಾದರೂ ಜಾರಿಗೆ ಬಂದುಬಿಟ್ರೆ ಬಡವರು ಅಂತಿರೋರು, ತುಂಬಾ ಕಷ್ಟದಲ್ಲಿರೋರು ನತದೃಷ್ಟರಾಗ್ಬಿಡ್ತಾರೆ ಅನ್ನುವಂಥ ಭಾವನೆ ಇದೆ. ಒಂದು ನಿಮಗೆ ಹೇಳ್ಬಿಡ್ತೀನಿ, ಇದನ್ನ ರಿವರ್ಸ್ ಆಗಿ ವಿಚಾರ ಮಾಡಿ. ಲಿಂಗಾಯತೊಳಗೆ ತುಳಿತಕ್ಕೊಳಗಾದಂಥವ್ರು, ಆರ್ಥಿಕವಾಗಿ ಸಮಸ್ಯೆಗಿರೋಂಥವ್ರು, ಅವ್ರಿಗೂ ಇದರಿಂದ ಲಾಭ ಆಗುತ್ತೆ.
ಒಕ್ಕಲಿಗರ ಸಮಾಜದೊಳಗೆ ಎಲ್ಲರೂ ಶ್ರೀಮಂತರಿದ್ದಾರ? ಒಕ್ಕಲಿಗರೊಳಗೆ ಇಲ್ಲ. ಹಿಂದುಳಿದ ವರ್ಗದಾಗ ಎಲ್ಲರೂ ಶ್ರೀಮಂತ ಬಡವರೇ ಇದ್ದಾರ? ಅದ್ರಾಗೂ ಶ್ರೀಮಂತರಿದ್ದಾರೆ. ಹಿಂದುಳಿದ ವರ್ಗದಾಗೂ ಶ್ರೀಮಂತರಿದ್ದಾರೆ, ಒಕ್ಕಲಿಗರೊಳಗೆ ಇದ್ದಾರೆ, ಲಿಂಗಾಯತರೊಳಗೆ ಇದ್ದಾರೆ, ಕಷ್ಟದಾಗ ಇದ್ದಾರೆ. ನಾನು ಹೇಳ್ತಾ ಇರೋದು ಇವ್ರಿಗೆಲ್ಲರಿಗೆ ವಿನಂತಿಯನ್ನು ಮಾಡ್ತೀನಿ ಮತ್ತೊಮ್ಮೆ, ಇದು ಶೈಕ್ಷಣಿಕ ಸಾಮಾಜಿಕ ಸರ್ವೆ, ಇದು ಯಾವುದೇ ಕಾರಣಕ್ಕೂ ಜಾತಿ ಜನಗಣತಿ ಅಲ್ಲ. ಜಾತಿ ಜನಗಣತಿ ರಾಜ್ಯದೊಳಗೆ ದೇಶದೊಳಗೆ ಮಾಡುವಂಥ ಟೈಮ್ದೊಳಗೆ ನೀವು ಜಾತಿ ಗಣತಿ ವಿಚಾರ ಮಾತಾಡಿ. ಹಾಗಾದ್ರೆ ಈ ಗಣತಿಯ ಮೂಲಕ ಜಾತಿಗಳ ನಡುವಿನ ವಿಭಜನೆ ಆಗ್ತಿದೆ ಅನ್ನುವಂಥ ಟೀಕೆಗೆ ನಿಮ್ಮ ಉತ್ತರ ಏನು? ಟೀಕೆ ಯಾಕಾಗತ್ತೆ? ಕೆಲವೊಂದಿಷ್ಟು ಶಕ್ತಿಗಳು ಮಾತ್ರ ಇದನ್ನ ಮಾತಾಡ್ತಾ ಇದ್ದಾವೆ, ಬಡವರು ಯಾಕೆ ಮಾತಾಡ್ತಾ ಇಲ್ಲ? ಕಷ್ಟದೊಳಗಿರೋವರಿಗೆ ಒಳ್ಳೇದಾಗತ್ತಂತ ಯಾಕೆ ನೀವು ವಿಚಾರ ಮಾಡಂಗಿಲ್ಲ? ಈ ಗಣತಿಯಿಂದ ಸರ್ಕಾರ ಏನಾದ್ರು ಮನಸ್ಸು ಮಾಡಿ ವಾಸ್ತವ ಸತ್ಯ ಬಡವರು, ನಾನು ಒಂದು ನಿಮಗೆ ಹೇಳ್ತೀನಿ, ಭಾಳ ಸ್ಪಷ್ಟವಾಗಿದ್ದು ಸರ್ವೆ ಆಗಿದೆ. 54 ಮಾನದಂಡಗಳು, ಜಾತಿ ಕಾಲಮ್ ಇತ್ತ ಇಲ್ಲ, 101% ಅದರೊಳಗೆ ಜಾತಿ ಇದೆ, ಉಪಜಾತಿ ಇದೆ. ಅಷ್ಟೇ ನೀವು ಯಾಕೆ ಜಾತಿ ಅಂತ ಮಾತಾಡ್ತೀರಿ? ನಿಮಗೆ ಪ್ಲಾಟ್ ಎಷ್ಟಿದಾವೆ, ನಿಮ್ಮದು ಮನೆ ಎಷ್ಟಿದಾವೆ, ನಿಮ್ಮ ಮನೆಯಾಗ ಸಿಲಿಂಡರ್ ಇದೇನೆ, ಏನು ಕಟ್ಟಿಗೆ ಒಲೆ ಇದೇನೆ, ಸೈಕಲ್ ಮೋಟ್ರ್ ಇದ್ದಾನೆ, ಸೈಕಲ್ ಇದ್ದಾನೆ, ಕಾರ್ ಇದ್ದಾನೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು, ನಿಮಗೆ ಮಕ್ಕಳು ಎಷ್ಟು ಮಂದಿ, ನಿಮಗೆ ಮಕ್ಕಳು ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಯಾರ್ಯಾರ್ದು ಎಜುಕೇಶನ್ ಎಷ್ಟಾಗಿದೆ, ಇದಕ್ಕೆ 54 ಮಾನದಂಡಗಳಿದಾವೆ. ನೀವು ಬಹಳ ಸಣ್ಣದಾಗಿ ವಿಚಾರ ಮಾಡ್ತಾ ಇದ್ದೀರಿ. ಆ ಮಾನದಂಡಗಳನ್ನು ನೋಡಿರಿ ನೀವು. ಆಮೇಲೆ ಇದ್ರ ಜೊತೆ ಇನ್ನೂ ಒಂದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಜಾತಿ ಜನಗಣತಿ ಒಳಗೆ ಭಾಗಿಯಾಗಿದ್ದಾರೆ ಅವರ ಕುಟುಂಬಸ್ಥರು ಮೊಟ್ಟ ಮೊದಲನೇ ಸಹಿ ಇದೆ. ಇದು ಪ್ರತಿ ಒಂದು ಜಿಲ್ಲೆಯ ಕೇಂದ್ರದೊಳಗೂ ಫಾರ್ಮೇಟ್ ಸಿಗುತ್ತೆ. ನೀವು ಅದಕ್ಕೆ ನಾನು ವಿಚಾರ ಹೇಳ್ತಾ ಇರೋದು, ನಿಜವಾದ ಬಡವರಿಗೆ, ನಿಜವಾದ ತುಳಿತಕ್ಕೊಳಗಾದವರಿಗೆ, ನಿಜವಾದ ಕಷ್ಟದೊಳಗಿರುವಂಥವ್ರಿಗೆ ಈ ಗಣತಿಯನ್ನು ಸ್ವೀಕಾರ ಆಗಿ ಇದರಿಂದ ಸರ್ಕಾರ ಏನಾರ ಯೋಜನೆ ಪ್ರಾರಂಭ ಮಾಡಿದ್ರೆ ನಿಜವಾದ ಬಡವರಿಗೆ ಒಳ್ಳೆಯ ಒಂದು ಸಂದೇಶ ಹೋಗುತ್ತೆ. 18ರಲ್ಲಿ ನಿಮ್ಮದೇ ಆಡಳಿತ ಇತ್ತು, ಆಗ ಗಮನ ಹರಿಸಲಿಲ್ಲ. ಆಮೇಲೆ ಬಿಜೆಪಿ ಬಂತು, ಆಗ ಒತ್ತಾಯ ಮಾಡಲಿಲ್ಲ. ಈಗ 2 ವರ್ಷ ಆಡಳಿತ ನಡೆಸ್ತಾ ಇದ್ದೀರಿ, ಈಗ ನಿಮಗೆ ಗಮನಕ್ಕೆ ಬಂದಿದೆ ಗಣತಿ. ನಾನು ಒಂದೇ ಬಿಜೆಪಿ ಅವರಿಗೆ ಕೇಳ್ತೀನಿ, ಈ ಜನಗಣತಿ ಪ್ರಾರಂಭ ಮಾಡಿದ್ಯಾರು? ಸಿದ್ದರಾಮಯ್ಯನವರು. ಅವಾಗ ಅವ್ರ ಅವಧಿ ಒಳಗೆ ಕೊಡಲಿಲ್ಲ, ಅವರು ಅವಾಗ ಮುಗಿಲಿಲ್ಲ ಸರ್ವೆ. ಅದು ಮುಗಿದ ಮೇಲೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು, ಅವಾಗ ಯಾಕೆ ಮಾಡಲಿಲ್ಲ? ಒತ್ತಾಯ ನೀವು ಎಷ್ಟರ ಮಟ್ಟಿಗೆ ಮಾಡಿದ್ರಿ ಅನ್ನೋದು ಬಹಳ ಮುಖ್ಯ. ನೀವು ಪ್ರತಿಯೊಂದಕ್ಕೂ ಒತ್ತಾಯ ಅನ್ನೋದಕ್ಕಿಂತ ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ಮೇಲೆ ನಿಮ್ಮ ಜವಾಬ್ದಾರಿ ಅಲ್ಲ, ಏನೇನು ಕೆಲಸ ಮಾಡ್ಬೇಕನ್ನೋದು ನಿಮ್ಮ ಜವಾಬ್ದಾರಿ. ಅದಾದ್ಮೇಲೆ ಯಡಿಯೂರಪ್ಪರು ಮುಖ್ಯಮಂತ್ರಿಗಳಾದರು, ಅವಾಗ ಏನು ಮಾಡಿದ್ರಿ ಬಿ ಜೆ ಪಿಯವರು? ಆಯಿತು, ಇವತ್ತು ನಾನು ನಿನ್ನೆ ಒಂದು ರಾಜ್ಯ ಅಧ್ಯಕ್ಷರು ಆದಂಥ ವಿಜೇಂದ್ರ ಅವ್ರದ್ದು ಮತ್ತು ಆರ್ ಅಶೋಕ್ ಅವ್ರ ಸ್ಟೇಟ್ಮೆಂಟ್ ನೋಡಿದೆ. ಇದು ಸಿದ್ದರಾಮಯ್ಯನವರ ಬರೆಸಿದಂಥ ವರದಿ. ಹೌದು, ಸಿದ್ದರಾಮಯ್ಯವ್ರು ಬರೆದಂಥ ವರದಿಯಲ್ಲ, ನೀವು ಅಧಿಕಾರದಾಗಿದ್ರಲ್ಲ, ಅವಾಗ ಆ ವರದಿ ತರಿಸಂದು ಅದನ್ನು ನೀವು ವರದಿಯನ್ನು ರಿಜೆಕ್ಟ್ ಮಾಡ್ಬೋದಾಗಿತ್ತು. ಯಾಕೆ ಇಟ್ರಿ ಅದನ್ನು? ಆಮೇಲೆ ನೀವು ಈ ವರದಿ ಜಾರಿ ಮಾಡೋದಕ್ಕಿಂತ ಮೊದಲು ವಿಜೇಂದ್ರ ಇರ್ಬೋದು, ಬೊಮ್ಮಾಯಿಯರ್ ಇರ್ಬೋದು, ಆರ್ ಅಶೋಕರದು ಒಂದು ಸ್ಟೇಟ್ಮೆಂಟ್ ಮಾಡ್ತಿದ್ರಿ. ಏನಂತ? ಜಾತಿ ಜನಗಣತಿಯನ್ನು ಮಾಡಿದ್ರಿ, ಯಾಕೆ ಅದನ್ನು ಜಾರಿ ಮಾಡಲಿಲ್ಲ ಅಂತ. ಈಗ ನಾವು ಕ್ಯಾಬಿನೆಟಿಗೆ ತಂದ ಮೇಲೆ ನಿಮಗೆ ನೋವು ಸ್ಟಾರ್ಟ್ ಆಯ್ತಾ? ನಿಮಗೆ ನಿಜವಾಗಲೂ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇಲ್ವಾ? ಲಿಂಗಾಯತರ ಬಗ್ಗೆ, ನಿಜವಾದ ಲಿಂಗಾಯತ ಬಡವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ? ಬೊಮ್ಮಾಯಿಯವ್ರಿಗೆ ನಿಜವಾದ ಒಕ್ಕಲಿಗರ ಬಡವರಿಗೆ ಬಗ್ಗೆ ಕಾಳಜಿ ಇಲ್ಲ? ಆರ್ ಅಶೋಕ್ ಅವ್ರಿಗೆ, ವಿಜೇಂದ್ರ ಅವರಿಗೆ ನಿಜವಾದ ಲಿಂಗಾಯತರು ಕಷ್ಟದಾಗಿದ್ದಾರ ಇರುವಂಥ ಲಿಂಗಾಯತರ ಬಗ್ಗೆ ಕಾಳಜಿ ಇಲ್ವಾ? ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಕುರ್ಚಿಗೆ ಸಮಸ್ಯೆ ಬಂದತ್ನಾಗ ಮಾತಾಡ್ತೀವಿ. ಅದಕ್ಕೆ ಈಗ ಎಲ್ಲಿದೆ ಸಮಸ್ಯೆ? ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ಇಲ್ಲ, ಸಮಸ್ಯೆನ ಪ್ರಶ್ನೆ ಇಲ್ಲ. ಇದು ಪ್ರಶ್ನೆ ಏನಿದ್ರು ನಮ್ಮ ಪಕ್ಷದಾಗ ನಿರ್ಧಾರಗಳಾಗಂಥದ್ದು, ಬಿಜೆಪಿ ಪಕ್ಷದ ನಿರ್ಧಾರ ಆಗಂಥವಲ್ಲ. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಬಡವರಿಗೆ ಇದು ಒಂದು ಒಳ್ಳೆಯ ಕೆಲಸ. ನಾವು ನಿಮ್ಮ ಕ್ಯಾಬಿನೆಟ್ ನಿನ್ನ ವಿರೋಧನೂ ಮಾಡಿಲ್ಲ, ಈ ಹಿಂದೆ ಸಹಿನೂ ಹಾಕಿದ್ರು ಅವರು. ನೋಡಿ, ಹಿಂದೆ ವಾಸ್ತವ ಸತ್ಯ ಈ ರೀತಿ ಸಹಿ ಮಾಡಿದಾರೋ ಅನ್ನೋದನ್ನ ಎಲ್ಲವನ್ನು ಅರಿತುಕೊಂಡು ಅದನ್ನು ಪೂರ್ಣ ಪ್ರಮಾಣದೊಳಗೆ ಓದಿ ಸ್ಟಡಿ ಮಾಡಿ 17ನೇ ತಾರೀಕಿಗೆ ಬನ್ನಿ ಅಂತಲೇ ನಾವು ಪೂರ್ಣ ಪ್ರಮಾಣದ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಓಕೆ, ಗೊಂದಲಗಳ ಹಲವಷ್ಟಿದಾವೆ ಸರ್. ಎಲ್ಲ ಗೊಂದಲಗಳಿಗೆ 17ನೇ ತಾರೀಕು ಅನ್ನೋದ್ರಿಗೆ ತೆರೆ ಬೀಳ್ತೈತೆ. ಯಾಕಂದ್ರೆ
17ನೇ ತಾರೀಕಿಗೆ ಅನ್ನೋದ್ರೊಳಗೆ ಎಲ್ಲರೂ ನಾವು ಆ ಬುಕ್ಕವನ್ನು ಸ್ಟಡಿ ಮಾಡ್ತೀವಿ. ನಾನೇ ಹಿಂದುಳಿದ ವರ್ಗದ ಇಲಾಖೆ ಮಂತ್ರಿ, ನಾನು ನೋಡಿಲ್ಲ. ನಾನು ಕೆಲವೊಂದಿಷ್ಟು ಏನಂದರೆ ಪಾಯಿಂಟ್ಸ್ ಅಂತಂದರೆ ಪಾಯಿಂಟ್ಸನ್ನು ನಿನ್ನೆ ನನ್ನ ಸೆಕ್ರೆಟರಿ ಓಪನ್ ಆದಮೇಲೆ, ಕ್ಯಾಬಿನೆಟ್ನಾಗ ಓಪನ್ ಆದಮೇಲೆ ನಾನು ಅದನ್ನು ನೋಡ್ಕೊಂಡಿದ್ದು. ಅದಕ್ಕಿಂತ ಮೊದಲು ನಾನೊಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2011 ಜಾತಿ ಜನಗಣತಿ ಆಯಿತು. ಎಷ್ಟು ಪರ್ಸೆಂಟು ಜಾತಿ ಗಣತಿ ಆಗಿದೆ ಅಂತ ಹೇಳಿ ಎಲ್ಲರೂ? 94.7% ಇದರೊಳಗೆ ಜನರು ಇನ್ವಾಲ್ವ್ ಆಗಿದ್ದಾರೆ. 94.17 ಅಂದರೆ ನಿಮಗೆ ಇಷ್ಟು ಪರ್ಸೆಂಟ್ ಇನ್ವಾಲ್ವ್ ಆದಮೇಲೆ ಈ ಗಣತಿಯನ್ನು ನೀವೆಲ್ಲೇ ಒಂದು ಕುಂತು ಬರೆಯೋಕ್ಕೆ ಸಾಧ್ಯತೆ ಇದೆನಾ? ನಾನು ಆರ್ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ, ಬೊಮ್ಮಾಯಿಯವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. 1,60,000 ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರ ಈ ಗಣತಿಗಾಗಿ. ಅಲ್ಲಿ ಎಲ್ಲರೂ ಹಿಂದುಳಿದವರು ಎಸ್ ಸಿಗಳಿದ್ರ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, ಏನೆಲ್ಲ ಕುರುಬರಿದ್ರ? ಸಿದ್ದರಾಮಯ್ಯನವ್ರು ಹೇಳಿ ಬರ್ಸಕ್ಕ ಅವಾಗ ಲಿಂಗಾಯತರು ಇದ್ದಿದ್ದಿಲ್ಲ, ಒಕ್ಕಲಿಗರು ಇದ್ರು, ಬ್ರಾಹ್ಮಣರು ಇದ್ರು, ಹಿಂದುಳಿದವರು ಇದ್ರು, ಎಸ್ ಸಿ ಎಸ್ ಟಿಗಳು ಇದ್ರು. ಇವತ್ತು ಈ ರಾಜ್ಯದೊಳಗೆ ಎಲ್ಲ ಅಧಿಕಾರಿಗಳಿದ್ರಲ್ಲ, ಅವಾಗ ಇದ್ರ ಬಗ್ಗೆ ಯಾರು ಚಿಂತೆ ಮಾಡಲಿಲ್ಲ. ವರದಿ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆಗಳು. ಇದು ಸಿದ್ದರಾಮಯ್ಯನವ್ರು ಹೇಳಿ ಬಳಸಿದ್ದು ಮತ್ತು ವಿರೋಧ ಪಕ್ಷರು ಮಾತಾಡೋದಿದು. ನಾನು ಇವ್ರಿಗೆ ಅಷ್ಟೇ ಕೇಳ್ತೀನಿ, 1,60,000 ಜನ ಯಾವ್ಯಾವ ಜಿಲ್ಲೆಯೊಳಗೆ ಅವತ್ತು 2015ರಿಂದ 16 ಯಾವ ಜಿಲ್ಲೆದಾಗ ಯಾರ್ಯಾರು ಅಧಿಕಾರಿಗಳಿದ್ರು ಅಂತ ಸ್ವಲ್ಪ ತೆಗೆದು ನೋಡ್ಲಿ. ಸುಮ್ಮ ರಾಜಕೀಯವಾಗಿ ಬಡವರಿಗೆ, BJP ಅವರಿಗೆ ಮತ್ತು ಜನತಾದಳದವ್ರಿಗೆ, ಬಡವರಿಗೆ ಒಳ್ಳೆಯದಾಗೋದು ಇಷ್ಟ ಇಲ್ಲ, ಸಾಮಾನ್ಯರಿಗೆ ಒಳ್ಳೆಯದಾಗೋದು ಇಷ್ಟ ಇಲ್ಲ, ಸಾಮಾನ್ಯರು ನೆಮ್ಮದಿಯಿಂದ ಬದುಕೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಒಂದೇ ಉದಾಹರಣೆ, ಈ ವರದಿ ಏನಾದರೂ ಬಂದು ಈ ವರದಿ ಜಾರಿಯಾಗಿ ಬಡವರು ಅನುಕೂಲ ಆದ್ರೆ ಅಂದರೆ ಇವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಮುಂದೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಇನ್ನೂ ಒಂದು, ಇವತ್ತು ನೀವು ನೋಡಿ 5 ಗ್ಯಾರಂಟಿ ಶ್ರೀಮಂತರಿಗೆ ಹೋಗ್ತಾ ಇದ್ದೇನೆ, ಬಡವರಿಗೆ ಮಾತ್ರ ಹೋಗ್ತಾ ಇದೆ. ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾವು ಸಿದ್ದರಾಮಯ್ಯನವ್ರು 2 ವರ್ಷದೊಳಗೆ ಸಿದ್ದರಾಮಯ್ಯವರು, DK ಶಿವಕುಮಾರ್ ಜವಾಬ್ದಾರಿ ತಗೊಂಡ್ಮೇಲೆ ಸಾಮಾನ್ಯರು ಬದುಕ್ತಾ ಇದ್ದಾರೆ, ಬಡವರು ಬದುಕ್ತಾ ಇದ್ದಾರೆ. ಇವತ್ತು ನೆಮ್ಮದಿಯ 2 ಹೊತ್ತು ಊಟವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಶಾಲೆಯನ್ನು, ಸ್ಕೂಲ್ಗೆ ಬಟ್ಟೆಗಳನ್ನು ಕೊಡಿಸುವಂಥದ್ದು, ಬುಕ್ಗಳನ್ನು ಕೊಡುವಂಥದ್ದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೆಮ್ಮದಿಯ ಉಸಿರನ್ನು ಬಿಡ್ತಾ ಇದ್ದಾರೆ. ಒಂದು ಕಡೆ ಅನ್ನಭಾಗ್ಯ, ಒಂದು ಕಡೆ ಗೃಹಲಕ್ಷ್ಮಿ, ಒಂದು ಕಡೆ ಗೃಹಜ್ಯೋತಿ. ಸರ್, ಕಾಂಗ್ರೆಸ್ನ ಕನ್ನಡಕದೊಳಗೆ ಇದು ಕಾಣಿಸ್ತಾ ಇದೆ. ಗ್ಯಾರಂಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಬಸ್ ದರ ತಗೊಂಡ್ರು, ನೀರು, ಹಾಲು, ಕರೆಂಟು ಎಲ್ಲ ದುಬಾರಿ ಆಗಿದೆ ಸರ್. ಬೇಳೆಕಾಳು 1 kg ತರಕಾರಿ ತಗೋತಿದ್ದಾರೆ, ಈಗ ಅರ್ಧ kgಗೆ ಬಂದ್ಬಿಟ್ಟಿದ್ದಾರೆ. ಹೌದು, ಸರಿ. ನಾನು ಬೇರೆ ಜಿಲ್ಲೆ, ಬೇರೆ ರಾಜ್ಯಕ್ಕೆ ನೀವು ಹಾಲಿನ ದರ ಎಷ್ಟಿದೆ ಅಂತ ತರಿಸಿ, ಬೇರೆ ರಾಜ್ಯದೊಳಗ ಬೇರೆ ಏನೇನು ದರಗಳಿದೆ ಅಂತ ತರಿಸಿ. ನಾವು ಯಾಕೆ ಅವ್ರ ಜೊತೆ ಕಂಪೇರ್ ಮಾಡ್ಕೋಬೇಕು? ನೋಡಿ, ಈ ವ್ಯವಸ್ಥೆ, ರಾಜ್ಯದ ವ್ಯವಸ್ಥೆ ನಡಿಬೇಕಲ್ಲ. ನಾನೊಂದು ನಿಮಗೆ ಒಂದು ವಿಚಾರ ನಾನು ಕೇಳ್ತೀನಿ. ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟು ಏನಾಗಿದೆ? GST ಇವತ್ತು ಎಷ್ಟು ಕಟ್ತಾ ಇದ್ದೀವಿ? ಗ್ಯಾಸ್ ಸಿಲಿಂಡರ್ ಬೆಲೆ ಏನಾಗಿದೆ? ಯಾಕೆ ಅದ್ರ ಬಗ್ಗೆ ಮಾತಾಡಲ್ಲ BJP ಅವರು? ನಾವು ಏನೇ ಮಾಡಿದ್ರು ಜನರಿಗೆ ಫ್ರೀನ ಕೊಡ್ತೀವಿ ಕೊನೆಗೆ. ಆದರೆ BJP ಸರ್ಕಾರದೊಳಗೆ ಏನು ಫ್ರೀ ಇದೆ? ಯಾವ ಮಾನದಂಡ ಇಟ್ಕೊಂಡು ಇವರು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ? ನಾನು ಒಂದು 12 ವರ್ಷ ಆಯ್ತು, ನೀರಾವರಿ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಯಾರ ರೈತರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಬಡವರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಕಾರ್ಮಿಕರ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವ, ಶಿಕ್ಷಣದ ಬಗ್ಗೆ ಚರ್ಚೆ ಆಗ್ತಾ ಇದ್ದಾರೆ. ಏನು ಯೋಜನೆ ಹೇಳಿ, ನಾವು ಹೇಳಬಲ್ಲು. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದವ್ರು ನಾವು, ಶಿಕ್ಷಣದೊಳಗೆ ಏನೋ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ತಂದವ್ರು ನಾವು. ಇವನ್ನೆಲ್ಲ ನಾವು ಹೇಳ್ಬೋದು, ಸಾಕಷ್ಟು ಹೇಳ್ಬೋದು. ನೀರಾವರಿ ಮಾಡಿದವ್ರು ನಾವು, ಡ್ಯಾಮ್ ಕಟ್ಟಿದವ್ರು ನಾವು, ವಿಮಾನ ನಿಲ್ದಾಣ ಮಾಡಿದವ್ರು ನಾವು, ಬಸ್ ಸ್ಟ್ಯಾಂಡ್ಗಳನ್ನು ಕಟ್ಟಿದವ್ರು ನಾವು, ಈ ನ್ಯಾಷನಲ್ ಹೈವೇಗಳನ್ನು ಮಾಡಿದವರು. ಇವ್ರು ಏನು ಮಾಡಿದಾರೆ? ನಾವು ಮಾಡಿದ್ದಕ್ಕೆ ನ್ಯಾಷನಲ್ ಹೈವೇಕ್ಕೆ ಡಾಂಬರ್ ಹಾಕಿದ್ರೆ ಅದನ್ನೇ ನಮ್ಗೆ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಓಕೆ, ರೈಟ್ ಸರ್. ಗಣತಿ ವಿಚಾರಕ್ಕೆ ಬರೋದಾದ್ರೆ ಒಂದಷ್ಟು ಗೊಂದಲಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪ್ರತಿ ಮಿಸ್ ಆಗಿದೆಯಂತೆ, ಸೋರಿಕೆ ಆಗಿದೆಯಂತೆ, ಈ ಥರದ ಒಂದಷ್ಟು. ನಾನು ಯಾರಿಗೆ ಸೋರಿಕೆ ಆಗಿದೆಯಲ್ಲ, ಈಗ ಬುಕ್ಕ ಕೊಟ್ಟಿದ್ದೀವಲ್ಲ,
ನೋಡಿ, ಓದಿ ಹೇಳಿ. ನಾಳೆ 17ನೇ ತಾರೀಕಿಗೆ ಕ್ಯಾಬಿನೆಟ್ಗೆ ಹೇಳಿ. ಸೋರಿಕೆಯನ್ನ ಪ್ರಶ್ನೆ ಇಲ್ಲ. ಈಗ ನಿಮ್ಗೆ ಗೊತ್ತಾಗತ್ತಲ್ಲ. ಈಗ ನಿಮ್ಗೆ ನಾವು ಕ್ಯಾಬಿನೆಟ್ ಮಂಡನೆ ಮಾಡಿದ್ವಿ, ಎಲ್ಲ ಮಾಹಿತಿಯನ್ನು ಮಂತ್ರಿಗಳಿಗೆ ಒದಗಿಸ್ತೀವಿ ಅಂತ ಹೇಳಿದ್ವಿ. ಮಂತ್ರಿಗಳಿಗೆ ಒದಗಿಸ್ತೀವಿ. 17ನೇ ತಾರೀಕಿಗೆ ಚರ್ಚೆ ಆದಮೇಲೆ ಅದನ್ನ ಅಲ್ಲಿ ಕ್ಯಾಬಿನೆಟ್ನೊಳಗೆ ಏನು ಡಿಸ್ಕಷನ್ ಆಗುತ್ತೆ, ಫೈನಲ್ಗೆ ಏನು ಡಿಸಿಷನ್ ತೊಗೊಂತೀವಿ. ಆ ಗೊಂದಲ ನಿವಾರಣೆ ಆಗಬೇಕು ಅಂದ್ರೆ ಪ್ರತಿಯೊಬ್ಬರು ಪ್ರತಿ ಓದಬೇಕು. ನನ್ನ ವೈಯಕ್ತಿಕ ವಿಚಾರ, ಮೊದಲು ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಲಿ, ಅದಾದಮೇಲೆ ಮುಖ್ಯಮಂತ್ರಿಗಳ ನಿರ್ಧಾರವನ್ನು ತೆಗೆದುಕೊಳ್ಳಿ. ಓಕೆ, ಬೇಕು ಅಂತಲೇ ವರದಿಯನ್ನು ಸೋರಿಕೆ ಮಾಡಲಾಯಿತು ಅನ್ನುವಂತಹ ಕೆಲವೊಂದು ವಿಚಾರಗಳು ಸರ್. ಅವಶ್ಯಕತೆ ಇಲ್ಲ, ಸೋರಿಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದರಿಂದೆಲ್ಲ ನಾಳೆ ಹೊರಗೆ ಬರೋಂಥದ್ದೇ, ಸಾರ್ವಜನಿಕವಾಗಿ ಗೊತ್ತಾಗಂಥದ್ದೇ. ಸರ್, ಕಾಂಗ್ರೆಸ್ನವ್ರನ್ನ ಯಾರನ್ನೇ ನಾವು ಕೇಳಿದ್ರು ಕೂಡ ಗಣತಿ ಸಂಬಂಧ ವಿಚ್ ಇಸ್ ಸೋ ಸೈಂಟಿಫಿಕ್ ಅಂತ ಹೇಳ್ತಾರೆ. ಎಲ್ಲವನ್ನ ಕೂಡ ಕ್ರಮಬದ್ಧವಾಗಿ ಮಾಡಿದ್ದೀವಿ, ಮಾನದಂಡಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ. ಪ್ರತಿಪಕ್ಷದವರು ಮತ್ತು ಗಣತಿಯ ಬಗ್ಗೆ ಕೆಲವೊಬ್ಬ ಎಕ್ಸ್ಪರ್ಟ್ಸ್ ಅಂತ ಏನಿರ್ತಾರೆ, ಅವ್ರನ್ನ ಕೇಳಿದ್ರೆ ಇಲ್ಲ, ಅದು ಸೈಂಟಿಫಿಕ್ ಆಗಿಲ್ಲ, ಪಾರದರ್ಶಕತೆ ಇಲ್ಲ. ಒಂದೇ ಕೇಳ್ತೀನಿ, 6,35,00,000 37 ಲಕ್ಷ ಮಾತ್ರ ಹೊರಗಡೆ ಇದೆ. 5,98,00,000 ಜನ ಇದರೊಳಗೆ ಭಾಗಿಯಾಗಿದ್ದಾರೆ. ಇಷ್ಟು ಪರ್ಸೆಂಟ್ ಜಾತಿ ಜನಗಣತಿನೂ ಆಗಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪರ್ಸೆಂಟ್ ಆಗಿಲ್ಲ ಅಂದ್ರೂ ಜಾತಿ ಜನಗಣತಿ ಒಪ್ಕೊಂತೀವಿ. 2011 ಜಾತಿ ಜನಗಣತಿ ಎಷ್ಟು ಪರ್ಸೆಂಟ್ ಆಗಿದೆ ನೋಡಿ, ಅದನ್ನು ಒಪ್ಕೊಂತೀವಿ. ಆದ್ರೆ ಇದನ್ನ ಯಾಕೆ ಒಪ್ಕೊಳಕತ್ತಿಲ್ಲ ಬಿಜೆಪಿ ಅವರು? ಈ ಕ್ಷಣಕ್ಕೆ ಯಾವ ತರ ಗೊಂದಲಗಳು ಸೃಷ್ಟಿಯಾಗುತ್ತೆ ಅಂದ್ರೆ ಸರ್, ಅಂದ್ರೆ ನಾವು ಹೆಂಗೆ ಜನಸಾಮಾನ್ಯರು ಸುಮ್ಮನಾಗಬೇಕು ಅಂತ, ಯಾರೂ ಮಾಡದ ಸಾಧನೆಯನ್ನ, ಯಾರೂ ತಗೊಳ್ದಿರೋ ನಿರ್ಧಾರವನ್ನ ಸಿದ್ದರಾಮಯ್ಯನವ್ರು ತಗೊಂಡ್ರು ಅಂತ ಸಮಾಧಾನ ಪಡ್ಕೋಬೇಕಾ? 2015 ಗಣತಿ ಇಟ್ಕೊಂಡು, ಅವತ್ತಿದ್ದಂಥ ಪಾಪ್ಯುಲೇಷನ್ ಇಟ್ಕೊಂಡು 25ರಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ಹೋಗಿದ್ದಾರೆ ಅಂತ ವ್ಯಥೆ ಪಡಬೇಕಾ? ನಾನೊಂದು ಕೇಳ್ತೀನಿ, 2011 ಜಾತಿ ಜನಗಣತಿ 6,11,00,000. 2015 ಹೌದು, ನಾವು ಎಷ್ಟಕ್ಕೆ ತಗೊಂತೀವಿ ಅಂದರೆ, ಪ್ರತಿ ಸತಿ ಒಂದೊಂದು ಸೈಂಟಿಫಿಕ್ ಆಗಿ ಒಂದು ಇದನ್ನು ತಗೊಂತೀವಿ, ಅಂಕಿಅಂಶಗಳನ್ನ. ಇಷ್ಟು ಜನ ವರ್ಷಕ್ಕೆ ಇಷ್ಟು ಜನ ಜಾಸ್ತಿ ಆಗ್ಬೋದು ಅಂತ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು 2015ಕ್ಕೆ 6,35,00,000 ತಗೊಂಡಿದ್ವಿ. ಮತ್ತೆ ಆಯ್ತು, ಈಗ 10 ವರ್ಷ ಆಗೋಯ್ತಲ್ಲ. ಆಯ್ತು, ನಿಮ್ಗೆ 10 ವರ್ಷದೊಳಗೆ ಯಾರ್ಯಾರು ಎಷ್ಟೆಷ್ಟು ಅಂತ ನಾವು ಈ ರೀತಿ ತಗೊಂಡು ತಗೊಂತೀವಿ. ಇದ್ರೊಳಗೂ ಯಾಕೆ ತಗೋಬಾರ್ದು? ನೀವು 2011 ಜಾತಿ ಜನಗಣತಿನೇ 2025ವರೆಗೆ ಓಡಿಸ್ತಾ ಇದ್ದೀರಿ ಕೇಂದ್ರ ಸರ್ಕಾರದವರು. ನಾವು ಈಗ ಅದನ್ನೇ ಅಂಕಿಅಂಶಗಳನ್ನು ಯಾವ ರೀತಿ ತಗೊಂತೀವಿ, ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಮಾನದಂಡ ಜಾಸ್ತಿ ಮಾಡ್ಕೊಂತೀವಿ ಅಂತ ಮಾನದಂಡಗಳಿದೆ, ಅದ್ರ ಮೇಲೆ ತಗೊಂತೀವಿ. 2025ಕ್ಕೆ ಯಾಕೆ ತಗೋಬಾರ್ದು? ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಬಹುತೇಕ ದೊಡ್ಡ ದೊಡ್ಡ ನಾಯಕರು ಅಂತ ಕರೆಸ್ಕೊಂಡವರು ನಮ್ಮ ಮನೆಗೆ ಬಂದೇ ಇಲ್ಲ, ಇದನ್ನ ಹೆಂಗ್ ಸರ್ವೆ ಅಂತ ಕರೆಯಕ್ಕಾಗುತ್ತೆ? 10 ಲಕ್ಷ ಜನರು ಬಿಟ್ಟಿದ್ದಾರೆ. ಈ ತರದೊಂದಷ್ಟು ಮಾತು. 10 ಲಕ್ಷ ಜನರಿಲ್ಲ, ನಾನು ಹೇಳಿದ್ದೀನಿ. ಇಡೀ ರಾಜ್ಯದೊಳಗೆ 37 ಲಕ್ಷ ಜನರು ಸಿಕ್ಕಿಲ್ಲ. ನೀವು 95% ಆದಮೇಲೆ ಅದು ಸತ್ಯ ಅಂತ ಒಪ್ಕೊಳ್ಳಬೇಕು. ಜಾತಿ ಜನಗಣತಿ ನೀವು ಸತ್ಯ ಅಂತ ಒಪ್ಕೊಂತೀರಿ, ಶೈಕ್ಷಣಿಕ ಸಮೀಕ್ಷೆ ಯಾಕೆ ಸತ್ಯ ಅಂತ ಒಪ್ಕೊಳಕತ್ತಿಲ್ಲ ನೀವು? ನಾನು ಹೇಳ್ತಾ ಇರೋದು, ಇದನ್ನು ನೋಡಿ, ಇದನ್ನು ಓದಿ, ಇದ್ರ ಬಗ್ಗೆ ಇನ್ನೂ ಚರ್ಚೆಗಳಾಗ್ಲಿ. ಇದಕ್ಕೇನಾದ್ರೂ ಬದಲಾವಣೆಯನ್ನ ನೀವು ಹೇಳ್ಬೇಕಂತ ಆಸೆ ಇದ್ರೆ ಹೇಳಿ. ಆದ್ರೆ ಅದನ್ನ ಬಿಟ್ಟು ಸಿದ್ದರಾಮಯ್ಯವ್ರು ಬರ್ಸಿದ್ದು, ಸಿದ್ದರಾಮಯ್ಯವರು ಗಾಳಿ ಗುಂಡೊಡಿಬೇಡಿ ಅಂತೀರಿ. ಗುಂಡೊಡಿಬೇಡಿ. 1,66,000 ಜನ ಈ ಜಾತಿ ಜನಗಣತಿ ಕೆಲಸ ಮಾಡಿದ್ದಾರೆ. ನಾನು ಅದನ್ನ ಅಂಕಿಅಂಶಗಳನ್ನು ಎಲ್ಲವನ್ನ ಹೇಳಿದ್ದೀನಿ ನಿನ್ನೆ ಅಂಕಿಅಂಶಗಳನ್ನು. 1,60,000 ಯಾವ ಅಧಿಕಾರಿಗಳು ಎಷ್ಟೆಷ್ಟು, ಶಿಕ್ಷಕರು 1,20,000 22,000 ಶಿಕ್ಷಕರು ಭಾಗಿಯಾಗಿದ್ದಾರೆ. ಅದ್ರಾಗ ಎಲ್ಲರೂ ಬ್ಯಾಕ್ವರ್ಡ್ ಕ್ಲಾಸ್ನವರು, ಹಿಂದುಳಿದ ವರ್ಗದವರು, ದಲಿತರು, ಸ್ವಲ್ಪ ಸಂಖ್ಯಾತರು ಇದಾರ. ಯಾಕೆ ಲಿಂಗಾಯತರು ಇಲ್ವಾ? ನೋಡ್ ಅಲಾಟ್ ಮಾಡಕ್ಕಾಗತ್ತ ನಾವು ಜನನ ಅಂತಾನ. ನೀವು ಒಬ್ಬೊಬ್ರು ಮನೆಗೆ ಒಬ್ಬೊಬ್ರು ಮೇಲ್ವಿಚಾರಕರು ಹೋಗಿದ್ದಾರೆ, ಕೃಷಿ ಇಲಾಖೆ ಅಧಿಕಾರಿಗಳು ಹೋಗಿದ್ದಾರೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು. ಇವೆಲ್ಲ ಯಾಕೆ ವಿಚಾರ ಮಾಡ್ತಾ ಇಲ್ಲ? ಇದನ್ನ ವಿರೋಧ ಮಾಡೋರು. ನಾನು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವರು ಕುಂತು ಬರ್ಸಿದ ರೀತಿ ಒಳಗೆ ಮಾತಾಡ್ತಿರೋದ್ರೆ ಇದು ತಪ್ಪು. ದಯಮಾಡಿ ಇವತ್ತು ನಮ್ಮ ಸಚಿವರಿಗೂ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಆ ಪ್ರತಿಗಳನ್ನು. 17ನೇ ತಾರೀಕಿಗೆ ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಒಂದು ಕಮಿಟ್ಮೆಂಟ್ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಮಿಟ್ಮೆಂಟ್ ಇದೆ, DK ಶಿವಕುಮಾರ್ಗೆ ಒಂದು ಕಮಿಟ್ಮೆಂಟ್ ಇದೆ. ಏನು ಕಮಿಟ್ಮೆಂಟ್ ಅಂದ್ರೆ ಬಡವರ ಬಗ್ಗೆ ಚಿಂತನೆ ಮಾಡುವಂಥ ಕಮಿಟ್ಮೆಂಟ್ ಇದೆ. ಅದಕ್ಕಿಷ್ಟೆಲ್ಲ BJP ಅವರಿಗೆ, JDS ಅವರಿಗೆ ಗೊಂದಲ ಪ್ರಾರಂಭ ಆಗಿದೆ.
ಓಕೆ. ಈ ಸಮಿತಿಯೊಳಗೆ ಬೇರೆ ಬೇರೆ ಜಾತಿಯ ಸದಸ್ಯರು ಇರಬೇಕು ಅಂತ ಏನಾದ್ರೂ ನಿಯಮ ಇದೆಯಾ? ಇದೆ. ಅಲ್ಲ, ನಿಯಮ ಇದೆ ಅಲ್ಲ. ಬೇರೆ ಬೇರೆ ಜಾತಿಯ ಸದಸ್ಯರು ಇದ್ದಾರೆ ಈ ಆಯೋಗದೊಳಗಿದ್ದಾರೆ. ಅದಾದ್ಮೇಲೆ ಒಂದು ಟೀಮ್ ಮಾಡಿದ್ದೀವಿ. ಇನ್ನೊಂದು ನಿಮಗೆ ಹೇಳ್ತೀನಿ, BEL ಯಾವ ಜಾತಿಗೆ ಸಂಬಂಧಪಟ್ಟಿದ್ದು? ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಯಾವ ಜಾತಿಗೆ ಸಂಬಂಧಪಟ್ಟಿದ್ದು? ಅವರೇ ಎಂಟ್ರಿ ಮಾಡಿದ್ದಾರೆ. ಪ್ರತಿ ದಿವಸ ಪ್ರತಿ ಜಿಲ್ಲಾ ಕೇಂದ್ರದೊಳಗೆ ಅವರೇ ಎಂಟ್ರಿ ಮಾಡಿದ್ದಾರೆ. ಅಲ್ಲಿ ಯಾರಿದ್ದಾರೆ? ಅಲ್ಲಿ ಬರೀ ಕುರುಬರು ಇದ್ದಾರ, ಅಲ್ಲಿ ಬರೀ SCಗಳಿದ್ದಾರ. ನೋಡಿ, ಅದನ್ನೇ ತಪ್ಪಾಗಿ ಜನರಿಗೆ ಆ ಸಂದೇಶವನ್ನು ಕೊಡ್ತಾ ಇದ್ದಾರೆ BJP ಅವರು. ಈ ಗಣತಿಯ ಮೂಲಕ ಹಿಂದ ಸಮುದಾಯಗಳ ಕಣ್ಣೊರೆಸುವ ಒಂದು ತಂತ್ರವನ್ನ ಕಾಂಗ್ರೆಸ್ ಅನುಸ್ತಾ ಇದೆ. ಸ್ಪೆಷಲಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಒಂದು ಸಮಾಜದ ನಾಯಕರಲ್ಲ. ಒಂದು ಸಮಾಜಕ್ಕೆ ಕಣ್ಣು ಒರೆಸುವಂಥ ಕೆಲಸ ಮಾಡುವಂಥ ಅವಶ್ಯಕತೆ ಅವರಿಗಿಲ್ಲ. ಇದು 2ನೇ ಸತಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಕೆಲಸವನ್ನು ಮಾಡಿದ್ದು. ಅವರು ಎಲ್ಲರೂ ನೆಮ್ಮದಿಯಿಂದ ಇರಬೇಕು, ಎಲ್ಲರೂ ನೆಮ್ಮದಿಯ ಬದುಕನ್ನು ಕಟ್ಕೋಬೇಕು ಅನ್ನೋ ಚಿಂತನೆಯನ್ನು ಮಾಡಿದಂಥವ್ರು. ಅದಕ್ಕೆ ಅವ್ರಿಗೆ ಇಂಥ ವಿಚಾರಗಳು ಬರ್ತಾವೆ. ಅದೇ BJPಯವರಿಗೆ ಇಂಥ ವಿಚಾರಗಳು ಬರೋಂಗಿಲ್ಲ. ಬಡವ್ರ ಬಗ್ಗೆ ಚಿಂತೆ ಮಾಡೋಂಥವು, ಸಾಮಾಜಿಕ SC ST. ನಾನೊಂದು ಕೇಳ್ತೀನಿ, SC ST ಅಂತಾರಲ್ಲ, SC ST ಯೋಜನೆ ತಂದವರು ಯಾರು? ಸಿದ್ದರಾಮಯ್ಯನವರು. ಅದಕ್ಕೆ ಇವ್ರ ಮಾತಿಗೆ ಅಷ್ಟು ಬೆಲೆ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಯಿತು ಸರ್, ಪ್ರತಿಪಕ್ಷದವ್ರು ವಿರೋಧ ಮಾಡಿದ್ರೆ ಅದನ್ನ ವಿರೋಧ ಅವ್ರ ಬುದ್ಧಿನೇ ಹಂಗೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಯ್ತಲ್ಲ, ಇದನ್ನ ಹೆಂಗೆ ನಿಭಾಯಿಸ್ತೀರಿ? ನಾನು ಅದಕ್ಕೆ ಇವತ್ತು ಯಾರು ವಿರೋಧ ಮಾಡಿದರೆ ಅವರು ಅದನ್ನು ಬುಕ್ಕವನ್ನು ಓದಲಿ ಅಂತಾನೆ ಮುಖ್ಯಮಂತ್ರಿಗಳು ನಿನ್ನೆಯ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಅದಕ್ಕೆ ಅವರ ಸಮ್ಮುಖದೊಳಗನೆ ಅದನ್ನು ಓಪನ್ ಮಾಡಿದ್ದೀವಿ. ಅವ್ರಿಗೆಲ್ಲರಿಗೂ ಗೊತ್ತಾಗಲಂತಾನೆ ಓಪನ್ ಮಾಡಿದ್ದೀವಿ. ಅವ್ರ ಸಮ್ಮುಖದಾಗ ಈಗ ಎಲ್ಲರಿಗೂ ಬುಕ್ಕವನ್ನು ಕೊಡ್ತೀವಿ, ಓದಿದ ಮೇಲೆ ನಿರ್ಧಾರ ಮಾಡಿ. ಯಾವುದೇ ಒಂದು ಯೋಜನೆ ಬಂದ್ರು, ಯಾವುದೋ ಒಂದು ಹೊಸ ಪ್ಲಾನ್ ಸರ್ಕಾರದ ಕಡೆಯಿಂದ ಬಂದ್ರು, ಡೆಫಿನೆಟ್ಲಿ ಪ್ಲಸ್ಸು ಇರುತ್ತೆ, ಮೈನಸ್ಸು ಇರುತ್ತೆ. ಈ ವರದಿ, ಈ ಗಣತಿ ಜಾರಿಗೆ ಬಂದ್ರೆ ಆಗುವಂತಹ ಪ್ಲಸ್ ಏನು, ಮೈನಸ್ ಎಲ್ಲಿ ಕಾಣ್ತೀವಿ? ನಾನು ಹೇಳ್ತಾ ಇರೋದು, ಈ ವರದಿ ಜಾರಿ ಆದ್ರೆ, ಈ ವರದಿಯನ್ನ ಒಪ್ಪಿಕೊಂಡು ಜಾರಿ ಮಾಡಿದ್ರೆ ನಿಜವಾದ ಬಡವರು, ಹೌದಾ, ನಿಜವಾದ ನಿರ್ಗತಿಕರು, ಕಷ್ಟದೊಳಗೆ ಯಾರಿದ್ದಾರೆ ಅವರಿಗೆ ಯೋಜನೆಗಳನ್ನ ಮಾಡ್ಲಿಕ್ಕೆ ಅನುಕೂಲ ಆಗಂತ ಕೆಲಸ ಆಗುತ್ತೆ. ಮೀಸಲಾತಿ ಪ್ರತಿಯೊಬ್ಬರಿಗೂ ತಲುಪಿಸೋ ನಿಟ್ಟಿನಲ್ಲಿ ನಿಶ್ಚಿತವಾಗ್ಲೂ ರಾಜ್ಯದ ಕಡೆ ಮನುಷ್ಯನಿಗೆ ನನ್ನ ಅನಿಸಿಕೆ ಯೋಜನೆ ಮುಟ್ಟುವಂಥದ್ದಾಗುತ್ತೆ. ಓಕೆ. ಈ ಯೋಜನೆಯನ್ನ ಜಾರಿಗೆ ತರೋ ಮೂಲಕ ಸಿದ್ದರಾಮಯ್ಯನವರು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಹೇಗಾಗಿದೆ ಅಂದ್ರೆ, ತಂದ್ರೂ ಕಷ್ಟ ತರದಿದ್ರು ಕಷ್ಟ ಅನ್ನುವಂಥ ಅಡ್ಕತ್ರಿಯಲ್ಲಿ ಸಿಕ್ಕಾಕೊಂಡಂಗೆ ಪ್ರಸ್ತುತ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆಗಳಿಗೆ ಇಂಬು ಕೊಟ್ಟಂಗೆ ಏನಾದರೂ ಆಯ್ತಾ ಅಂತ? ನೋಡಿ, ನಮ್ಮಲ್ಲೇ ಎಲ್ಲ ನಾಯಕರ ಸಹಮತ ಇದೆ. ಕೇಂದ್ರದ ನಾಯಕರು ಸಹಮತ ಇದೆ, ದಿಲ್ಲಿ ನಾಯಕರದು ಸಹಮತ ಇದೆ, ರಾಜ್ಯ ನಾಯಕರದು ಸಹಮತ. ವಿರೋಧ ಮಾಡ್ತಿದ್ದವರು ಕೂಡ ಈಗ ಇರೋದ್ರನ್ನ ಇವತ್ತು ನಾಳೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಿಮಗೆ. ವಾಸ್ತವ ಸತ್ಯ ನಿಮ್ಮ ಹತ್ರ ಮಿರರ್ ಕೊಟ್ಟಿದ್ವಿ, ನೀವು ಪರ್ಫೆಕ್ಟ್ ಆಗಿ ಕುತ್ಕೊಂಡು ನೋಡಿ ಓದಿ ಅದ್ರಾಗ ಏನಾದರೂ ಬದಲಾವಣೆ ಇದ್ರು ನಾಳೆ ಚರ್ಚೆ ಮಾಡೋಣ. ಕೂತ್ರು, ಓದಿದ್ರು, ತಿಳ್ಕೊಂಡ್ರು, ಅದೇ ಲಿಂಗಾಯತ ಅದೇ ಒಕ್ಕಲಿಗ ಸಮುದಾಯದವರು ವಿರೋಧ ಮಾಡಿದ್ರು, ನಿಮ್ಮ ಪಕ್ಷದಲ್ಲೇ ವಿರೋಧ ಮಾಡಿದ್ರು. ಮುಂದಿನ 17ನೇ ತಾರೀಕಿಗೆ ಅವ್ರು ಬಂದು ನಮ್ಮ ಹತ್ರ ಮುಖ್ಯಮಂತ್ರಿಗಳ ಹತ್ರ ಕ್ಯಾಬಿನೆಟ್ ಚರ್ಚೆಗಳಾಗ್ಲಿ, ವಾಸ್ತವ ಸತ್ಯನ ಹೇಳಿ, ನಾವು ಓದ್ತೀವಿ ಅದನ್ನ, ಎಲ್ಲರೂ ಓದೋಣ, ವಾಸ್ತವ ಸತ್ಯ ಜನರ ಮುಂದೆ ಇಡೋಣ, ಗೊತ್ತಾಗಲಿ. ಓಕೆ. ಈ ಗಣತಿಯನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಗೊಂಡಂತಹ ಡಿಸಿಷನ್ಗೆ ಜನರ ಒಪಿನಿಯನ್ ಹೆಂಗಿತ್ತು? ಈಗ ಜಾರಿಗೆ ಮಾಡೋದಕ್ಕೆ ಮುಂದಕ್ಕೆ ಹೋಗಿರೋದ್ರಿಂದಾಗಿ ಈಗ ಜನರ ಒಪಿನಿಯನ್ ಹೇಗಿದೆ? ನಿಮಗೆ ಅದು ಜನರಿಗೆ ಒಳ್ಳೇದಾಗತ್ತಂತಾನೆ ಅಷ್ಟು ಪರ್ಸೆಂಟೇಜ್ ಜನ ಇನ್ವಾಲ್ವ್ ಆಗಿದ್ದಾರೆ. ಅಕಸ್ಮಾತ್ ಬೇಡಾಗಿತ್ತಂದ್ರೆ ಎಷ್ಟು ಜನ ಅದರ ಜಾತಿ ಜನಗಣನೆ, ಇದು ಶೈಕ್ಷಣಿಕ ಜನಗಣತಿಯೊಳಗೆ ಭಾಗಿಯಾಗಂತ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಅಂದರೆ 95% ಜನ ಬಂದಿದ್ದಾರೆ ಅಂದರೆ ಜನರು ಅದಕ್ಕೆ ಬಹಳ ಉತ್ಸಾಹಕರಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ನನ್ನ ವೈಯಕ್ತಿಕ. ಓಕೆ. ಪ್ರತಿಪಕ್ಷದವರು ಪ್ರಬಲವಾಗಿ ಇದನ್ನು ವಿರೋಧಿಸ್ತಿದ್ದಾರೆ ಸರ್. ಪ್ರತಿಪಕ್ಷದವ್ರಿಗೂ ನಿಜವಾಗಲೂ ಬಡವರ ಬಗ್ಗೆ ಕಾಳಜಿ ಇದ್ದರೆ, ನಿಜವಾಗಲೂ ಕಷ್ಟದಾಗಿರುವಂಥ ಜನರಿಗೆ ಕಾಳಜಿ ಇದ್ದರೆ, ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಅವ್ರ ಬಗ್ಗೆ ಎಲ್ಲರಿಗೆ ಕಾಳಜಿ ಇದ್ದರೆ ಇದನ್ನು ನೋಡಿ ನಮ್ಮ ಕ್ಯಾಬಿನೆಟ್ನಾಗ ಆದಮೇಲೆ ಅವ್ರಿಗೆ ಕಳ್ಸೋಣಂತ. ಅದರ ನಿರ್ಧಾರ ಏನಾಗುತ್ತೆ ನೋಡಂತ ಅವತ್ತು ಕ್ಯಾಬಿನೆಟ್ನೊಳಗೆ ಆದಮೇಲೆ ಅದ್ರಾಗ ಅವರು ನೋಡಲಿ, ಸತ್ಯನ ಒಪ್ಪಿಕೊಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು. ನೋಡಿ, 101,66,000 ಜನ ಭಾಗಿಯಾಗಿದ್ದಾರೆ ಅಂದರೆ ಒಂದು ಜಾತಿ ಜನ
ಭಾಗಿಯಾಗಕ್ಕೆ ಸಾಧ್ಯ ಇಲ್ಲ. ಇದ್ರಾಗ ಎಲ್ಲ ಜನರು ನಾನೊಂದು ಹೇಳ್ತೀನಿ, ಸರ್ಕಾರ ಬದಲಾವಣೆ ಆಗೋ, ಅಧಿಕಾರಿಗಳು ಬದಲಾವಣೆ ಆಗಲ್ಲ. ಅಲ್ಲ, ಅಧಿಕಾರಿಗಳು ನಾಯಕರು ಹೇಳ್ದಂಗೆ ನಡ್ಕೋತಾರೆ ಬಹಳಷ್ಟು ಸಂದರ್ಭದಲ್ಲಿ. ನಿಮ್ಗೊಂದು ಹೇಳ್ತೀನಿ, ನಾಯಕರು ಹೇಳ್ದಂಗೆ ನಡ್ಕೊಳಕ್ಕೆ ಸಾಧ್ಯತೆನೂ ಇಲ್ಲ. ನಾವು 1,60,000 ಜನರಿಗೆ ಫೋನ್ ಹಚ್ಚಿ ಹೇಳಕ್ಕೆ ನಮ್ಮ ಕೈಲಿ ಆಗೋಲ್ಲ. ಕೆಲವೊಂದಿಷ್ಟು ಭಾಗದೊಳಗೆ BJP ನಾಯಕರದಾರ, ಕೆಲವೊಂದಿಷ್ಟು ಭಾಗದಾಗ ಕಾಂಗ್ರೆಸ್ ಶಾಸಕರದಾರ. ಶಾಸಕರು ಅದ್ರ ಬಗ್ಗೆ ತಲೆನೂ ಕೆಡಿಸಿದ್ದಿಲ್ಲ ಅವತ್ತಿನ ಪರಿಸ್ಥಿತಿ ಒಳಗೆ. ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ, ತನ್ನಷ್ಟಕ್ಕೆ ತಾನು ಸರ್ವೆ ಆಗಿದೆ. ಈ ಸರ್ವೆ ಹೆಂಗಾಗಬೇಕು ಅಂತ 6 ಜನ ಮತ್ತು ಸದಸ್ಯರನ್ನು ಮಾಡಿದ್ವಿ. ಅವರು ಅದ್ರ ಬಗ್ಗೆ ಕುಂತು ಮಾತಾಡಿದ್ದಾರೆ. ಇವೆಲ್ಲ 54 ಮಾನದಂಡಗಳನ್ನ ಅವರೇ ಮಾಡಿದ್ವಿ. ಅದ್ರಾಗ ಎಲ್ಲ ಜಾತಿಯವರು ಅದಾರ. ಆಯ್ತು. ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಜನಪರ, ಸರ್ವಜನಾಂಗದ ಶಾಂತಿಯ ತೋಟ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡುವಂಥದ್ದಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡಿದೆ. ದಿನ ಬೆಳಗಾದ್ರೆ ಜನಾಕ್ರೋಶ ಯಾತ್ರೆಗಳು ಜಿಲ್ಲಾ ಕೇಂದ್ರಗಳಲ್ಲೂ ನಡೀತಾ ಇದೆ. ಜನರು ಕೂಡ ಬೀದಿಗೆ ಬರೋ ದಿನ ದೂರ ಇಲ್ಲ. ನಾನು ಒಂದು ಕೇಳ್ತೀನಿ, ಯಾವ ಮಕ ಇಟ್ಕೊಂಡು BJPಯವರು ಜನ ಆಕ್ರೋಶ ಮಾಡ್ತಾರೆ? ಒಂದು ಕಡೆ ಕೇಂದ್ರ ಸರ್ಕಾರ ಡೀಸೆಲು ಪೆಟ್ರೋಲು ಬೆಲೆ ಏರಿಸ್ತಾ ಇದ್ದಾರೆ, ಒಂದು ಕಡೆ ಸಿಲಿಂಡರ್ ರೇಟ್ ಏರ್ತಾ ಇದೆ, ಒಂದು ಕಡೆ GST, ಎಲ್ಲದಕ್ಕೂ GSTಯನ್ನು ಹಾಕ್ತಾ ಇದ್ದಾರೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ. ಇದಕ್ಕೆ ಮೊದಲು ಯಾವುದು GST ಇದ್ದಿದ್ದಿಲ್ಲ, ಇದಕ್ಕೆ ಈಗ GST ಹಾಕಿದ್ದಾರೆ. ಮೊದಲು ನಾನು ಕರ್ನಾಟಕದಾಗ ಜನ ಆಕ್ರೋಶ ಯಾತ್ರೆ ಮಾಡೋದಕ್ಕಿಂತ ದೆಹಲಿ ಒಳಗೆ ಮೋದಿಯವರು, ಅಮಿತ್ ಶಾ ಅವರು ಮನೆ ಮುಂದೆ ಜನ ಆಕ್ರೋಶ ಯಾತ್ರೆ ಮಾಡಿ ಫಸ್ಟ್ ಅಲ್ಲಿ ಮಾಡಿ, ಅಲ್ಲೇ ರೇಟ್ ಕಡಿಮೆ ಮಾಡಿಸಿ. ಡೀಸೆಲ್ ಪೆಟ್ರೋಲ್ ರೇಟ್ ಯಾಕೆ ಏರ್ತಾ ಇದೆ? ಇವತ್ತಿನ ಬ್ಯಾರಲ್ ರೇಟ್ ಏನಿದೆ? ಎಲ್ಲದನ್ನು ಜನರಿಗೆ ದಿಕ್ ತಪ್ಪಿಸುವಂಥ ಕೆಲಸ ಮಾಡೋದಕ್ಕಿಂತ ಮೊದಲು ಕೇಂದ್ರದ ನಾಯಕರ ಹತ್ರ ಜನ ಆಕ್ರೋಶ ಯಾತ್ರೆ ಮಾಡಿ, ಆಮೇಲೆ ರಾಜ್ಯದ ಜನ ಆಕ್ರೋಶ ಯಾತ್ರೆ ಮಾಡಿ 2000 ಮೊನ್ನೆ ಚುನಾವಣೆ ಒಳಗೆ ಜನ ಆಕ್ರೋಶ ಆದಕ್ಕೆ ಇವ್ರದ್ದು ಸ್ಥಿತಿ ಎಲ್ಲಿ ಹೋಗಿದೆ. ನಮ್ಮದು ಸ್ಥಿತಿ 136ಕ್ಕೆ ಬಂದಿದೆ. ಅದಕ್ಕೆ ಜನರು, ಬಡವರು, ಸಾಮಾನ್ಯ ಜನರು ಕಾಂಗ್ರೆಸ್ದ ಬಗ್ಗೆ ಇವತ್ತಿಗೆ ಅಭಿಮಾನ ಇದೆ. ಎಲ್ಲ ಚುನಾವಣೆ ಗೆದ್ದಿದ್ದೀವಿ. ಬೈ ಎಲೆಕ್ಷನ್ ಒಳಗೆ 3 ಚುನಾವಣೆ ಗೆದ್ದಿದ್ದೀವಿ. ಎರಡೂ ಕಡೆ ಮುಖ್ಯಮಂತ್ರಿಗಳ ಮಕ್ಕಳ ನಿಂತರೂ ಅತಿ ಹೆಚ್ಚು ಲೀಡ್ನೊಳಗೆ ಗೆದ್ದಂಥ ಉದಾಹರಣೆಗಳಿದಾವೆ. ಅದಕ್ಕೆ ಜನ ಆಕ್ರೋಶ ಆಗಿಲ್ಲ, BJPಯವರು ಆಕ್ರೋಶ ಆಗಿದ್ದಾರೆ. ಮುಂದಿನ ದಿನಮಾನ ನಮ್ದೇನು ನಡೆಯಂಗಿಲ್ಲ ಅಂತ ಅವ್ರಿಗೆ ಆಕ್ರೋಶ ಬಂದಿದೆ. ಈ ಬೆಲೆ ಏರಿಕೆ ಬಿಸಿ ಹೆಂಗಿದೆ ಅಂದ್ರೆ ಸರ್, ಬೆಳಗ್ಗೆ ಎಲೆಕ್ಷನ್ಗೆ ಹೋದ್ರು ಕೂಡ ಕಾಂಗ್ರೆಸ್ 60 ಬರಲ್ಲ ಅಂತ ಸಾಧ್ಯನೇ ಇಲ್ಲ. ಹಂಗನಂಗಿತ್ತಂತಂದ್ರೆ ನಾವು ಮೊನ್ನೆ 3 ಬೈ ಎಲೆಕ್ಷನ್ದಾಗ 3ಕ್ಕೆ 3 ಯಾಕೆ ಗೆದ್ವಿ? ಅಲ್ಲ, ಬೈ ಎಲೆಕ್ಷನ್ ಆದ್ಮೇಲೆ ಬೆಲೆ ಏರಿಕೆ ಎಷ್ಟೊಂದಾಗೋಯ್ತು. ಬೆಲೆ ಏರಿಕೆ ವಿಚಾರಕ್ಕೂ ಬಂದದ್ನಾಗೂ ಜನರಿಗೆ ಗೊತ್ತಿದೆ. ಡೀಸೆಲ್ ರೇಟ್ ಏನಿದೆ, ಪೆಟ್ರೋಲ್ ರೇಟ್ ಏನಿದೆ. ಸಹಜವಾಗಿ ಸಾರಿಗೆ ವ್ಯವಸ್ಥೆ ಪ್ರಾರಂಭ ಆಗ್ಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಮೊಟ್ಟ ಮೊದಲಿಗೆ ಅದನ್ನು ಕೌಂಟ್ ಮಾಡಿ ಎಲ್ಲ ರೇಟ್ಸ್ ಜಾಸ್ತಿ ಆಗೋದು. ಕರ್ನಾಟಕ ಕಾಂಗ್ರೆಸ್ನವ್ರಿಗೆ ಸರ್ ಸಿಗೋದು ಒಂದೇ ಒಂದು ಅಸ್ತ್ರ, GST ರಿಟರ್ನ್ಸ್ ಬಂದಿಲ್ಲ, ಬಂದಿದ್ರೆ ನಮ್ಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಇವೆಲ್ಲ ವ್ಯಾಲಿಡ್ ಅಂತ ಅನ್ಕೋಬೋದಾ? 100%. ಯಾಕೆ ನಮ್ಗೆ ಕೊಡ್ಬೇಕಾಗಿದ್ದ ಹಕ್ಕನ್ನು ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಅತಿ ಹೆಚ್ಚು GST ಕಟ್ಟುವಂತ ರಾಜ್ಯದೊಳಗೆ ನಮ್ದು 2ನೇ ರಾಜ್ಯ. ಹೌದು. ಮತ್ತೆ ನೀವು ನಮಗೆ ಕೊಡ್ಬೇಕಾಗಿದ್ದು ಕೊಡ್ಲಿಲ್ಲ ಅಂದ್ರೆ, ನೀವು ಏನೂ ಕಟ್ಟಲಾರ್ದ ಇರುವಂಥ ರಾಜ್ಯಕ್ಕೆ ಅತಿ ಹೆಚ್ಚು ಬಿಹಾರ, ಉತ್ತರ ಪ್ರದೇಶಕ್ಕೆ ನೀವು ಹೆಚ್ಚು ದುಡ್ಡನ್ನು ಕೊಡ್ತಾ ಇದ್ರಿ, ಕೇಂದ್ರ ಸರ್ಕಾರ ದುಡ್ಡನ್ನು. ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ಯಾಕೆ? ನಾವೇನು ಅನ್ಯಾಯ ಮಾಡಿದ್ದೀವಿ? ಓಟ್ ಮಾತ್ರ ಹಾಕ್ಬೇಕಾ ನಿಮಗೆ? MP ಗಳು ಮಾತ್ರ ಬೇಕಾ ನಿಮ್ಗೆ? ನಮಗೆ ಬರ್ಬೇಕಾಗಿದ್ದ ಹಕ್ಕು ನಾವು ಕೇಳೋದು ತಪ್ಪ? ಇವತ್ತು ಯಾವ ನೀರಾವರಿ ಯೋಜನೆಗಳನ್ನು ನೀವು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಿ? ಒಂದೂ ಇಲ್ಲ. ಕಳಸಾ ಬಂಡೂರಿನೂ ಇಲ್ಲ. ಯಾವ ಯೋಜನೆಗಳು, ನೀರಾವರಿ ಯೋಜನೆಗಳು ಕೇಂದ್ರ ಸರ್ಕಾರ ನಮ್ಗೆ ಸಹಕಾರವನ್ನು ಮಾಡ್ತಾ ಇಲ್ಲ. ಕರ್ನಾಟಕ ಬೇರೆ ಓಟ್ ಹಾಕಕ್ಕೆ ಮಾತ್ರ ಸೀಮಿತವಾಗಿದ್ದೀವ. ನಾವು ಓಟ್ ಹಾಕಕ್ಕೆ ಅಷ್ಟೇ ಬೇಕಾ ಜನ? ಇಲ್ಲಿ ಜನ, ರಾಜ್ಯದ ಜನ ನಮಗೆ ಕೊಡ್ಬೇಕಾದ ಹಕ್ಕು ಕೊಡೋಕ್ಕಾಗಲ್ಲ ನಿಮ್ಗೆ. ಇವರೆಲ್ಲ BJPಯವರು ಇವರಿಗೆ ಯಾವುದೇ ಜನರ ವಾಸ್ತವ ಸತ್ಯವನ್ನು ತಿಳ್ಕೊಲಾರ್ದೆ ಏನೆಲ್ಲ ಮಾತಾಡ್ತಾ ಇದ್ದಾರೆ. ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಓಕೆ. ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಜನಪರ ಅನ್ನುವಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಜನರನ್ನು ತಲುಪ್ತಾ ಇದೆ. ಆದರೆ ಬೆಲೆ ಏರಿಕೆ ಬಿಸಿಯಿಂದಾಗಿ ಆರ್ಥಿಕ ಬೊಕ್ಕಸ ಅನ್ನೋದು ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಕೆ ಅನ್ನೋದು ಮಾಡ್ತಿದೆ ಅಂತ ಸರ್? ಇಲ್ಲ ನೋಡಿ, ಯಾವ್ಯಾವ ಕಾಲಕ್ಕೆ ಯಾವ ಹಂತಕ್ಕೆ ಏನೇನು ಆಗಬೇಕಾಗಿದೆ ಅದು ಆಗ್ತಾ ಇದೆ. ನಾವೇನೇ ಮಾಡಿದ್ರು ಕೊನೆಗೆ ಏನು ಮಾಡ್ತೀವಿ? ಬಡವರಿಗಿನ ಕೊಡ್ತೀವಲ್ಲ, ಕೊಡ್ತಾ ಇದ್ದೀವಲ್ಲ, ಬಸ್ ಫ್ರೀ ಕೊಡ್ತಾ ಇದ್ದೀವಿ. ಅಲ್ಲ ಸರ್, ಈ ಕಡೆ ಪಾಕೆಟಲ್ಲಿ ತಗೊಂಡು ಆ ಕಡೆ ಕೊಟ್ರೆ ಏನು ಲಾಭ? ನೀವು ಈ ಕಡೆ ಪಾಕೆಟ್ ತಗೊಂಡು ಈ ಕಡೆ ಕೊಡ್ತೀವಿ ಅನ್ನೋದಕ್ಕಿಂತ ಬಡವರಿಗೆ ಮುಟ್ತಾ ಇದೆ ಅನ್ನೋದನ್ನ ಯಾಕೆ ವಿಚಾರ ಮಾಡ್ತಾ ಇಲ್ಲ? ಈಗ ಈ ಪಾಕೆಟ್ನ ತಗೊಂಡು ಈ ಪಾಕೆಟ್ಗೆ ಕೊಡ್ತಿದ್ದಿಲ್ಲ ಇವರು.
ತಗೊಂತಿದ್ರಂತಾನೆ. ತಗೊಂತಿದ್ರಷ್ಟೇ ಇವರು. ಇವ್ರದ್ದು ಬೇರೆ ಸ್ವಾಹ ಬಿಜೆಪಿ ಅವ್ರದ್ದು. ಹಿಂಗೆ ವಾಪಸ್ ಕೊಡೋಂಥದ್ದಿಲ್ಲ, ನಾವು ವಾಪಸ್ ಕೊಡ್ತಾ ಇದ್ದೀವಲ್ಲ. ಅಲ್ಲ ಸರ್, ಈಗ ಗ್ಯಾರಂಟಿಯನ್ನು ಪ್ರತಿಷ್ಠೆಗೆ ಬಿದ್ದಿರೋದ್ರಿಂದಾಗಿ ಕಾಂಗ್ರೆಸ್ 52,000 ಕೋಟಿಯನ್ನ ವಿನಿಯೋಗಿಸಬೇಕು, ಹಾಗಾಗಿ ಎಲ್ಲ ಬೆಲೆ ಏರಿಕೆ ಆಗಿದೆ. 56,000 ಕೋಟಿಗೆ ನಾವು ಮೊದಲಿಗೆ 1 ವರ್ಷ ಕೊಟ್ಟಿದ್ದಿಲ್ಲ, ಗೆದ್ದ ಮೇಲೆ ಯಾಕೆ ಕೊಡ್ಲಿಲ್ಲ? ನಾವು ಕೊಟ್ಟಿವಲ್ಲ 1 ವರ್ಷ 2 ವರ್ಷ ಕೊಟ್ಟಿದ್ವಿ. ಇದು ಕಾಲಕ್ಕೆ ತಕ್ಕಂತೆ ಅನಿವಾರ್ಯವಾದಂಥ ಪರಿಸ್ಥಿತಿ ಬಂದಿದೆ. ನಾನು ಅದನ್ನೇ ಕೇಳ್ತೀನಿ, ಕೇರಳದಾಗ 1 ಲೀಟರ್ಗೆ ಹಾಲಿನ ಬೆಲೆ ಎಷ್ಟಿದೆ, ಆಂಧ್ರದಾಗ ಎಷ್ಟಿದೆ, ಗುಜರಾತ್ನಾಗ ಎಷ್ಟಿದೆ, ಮಹಾರಾಷ್ಟ್ರದಾಗ ಎಷ್ಟಿದೆ, ಸತ್ಯ ತೆಗಿಲಿ ಲಿಸ್ಟು. ಸುಮ್ಮ ಇವ್ರಿಗೆ ಕೆಲಸ ಇಲ್ಲ. ನಾವು ನಿಜವಾದ ಜನ ಪರವಾದಂಥ ಯೋಜನೆಗಳನ್ನು ತಂದಿದ್ದಕ್ಕೆ ಇವ್ರಿಗೆ ಸಹಿಸ್ಕೊಳಕ್ಕಾಗಲಾರ್ದಕ್ಕೆ ಇವತ್ತು ಜನ ಆಕ್ರೋಶ ಇದ್ದಿಲ್ಲ, BJP ಆಕ್ರೋಶ ಇದ್ದಿದೆ. ಅಧಿಕಾರ ಮುಂದಿನ ದಿನ ಬಂದಾಗ ಅಧಿಕಾರ ಸಿಗಲ್ಲ ಅಂತ ಆಕ್ರೋಶ ಇದ್ದಿದೆ. ಓಕೆ, ರೈಟ್. ಪ್ರತಿಪಕ್ಷದಲ್ಲಿರುವಂತಹ ಆಂತರಿಕ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈಗ ಅವ್ರದ್ದು 12 ಅಲ್ಲ 36 ಬಾಗಲಾಗಿದೆ BJP ಅವ್ರದ್ದು. 1, 2, 3 ಅಂತಿಲ್ಲ, 36. ಯಾರಿಗೂ ಸಂಬಂಧ ಇಲ್ಲ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದವ್ರು, ಅವ್ರ ಪಕ್ಷ ಹೊರಗೆ ಹಾಕಿದ್ದಾರೆ. ಲಿಂಗಾಯತ ಜನ ಸುಮ್ಮಿರ್ತಾರ? ಲಿಂಗಾಯತ ನಾಯಕರಿಗೆ ಪ್ರತಿ ಸತೆ BJP ಅವರು ಇದೇ ರೀತಿ ಅನ್ಯಾಯವನ್ನು ಮಾಡ್ತಾ ಇರೋದು. ಯಡಿಯೂರಪ್ಪಗೆ ಅನ್ಯಾಯ ಮಾಡಿದ್ರು. 75 ವರ್ಷ ಯಡಿಯೂರಪ್ಪಗೆ ಅಷ್ಟ ಆಯಿತು. ಮೋದಿಯವ್ರಿಗೆ ಆಗಾಗಲ್ಲ 75 ವರ್ಷ. ಅವಾಗೇನು ಡಿಸಿಷನ್? ಲಿಂಗಾಯತ್ ಸಮುದಾಯಕ್ಕೆ ತೊಂದರೆ ಮಾಡೋಕ್ಕೆ ಇವ್ರಿಗೆ ಹಕ್ಕೈತೆ. ಆದರೆ ಮೋದಿಯವರಿಗೆ 75 ವರ್ಷ ಸಂಬಂಧ ಇಲ್ಲ, ಮಾನದಂಡಗಳಿಲ್ಲ. ಅಡ್ವಾಣಿಯವ್ರಿಗೆ 75 ವರ್ಷ ಆಯ್ತು, ಅವ್ರಿಗೆ ಸೈಡ್ ಹೋದ್ರು. ಮುರಳಿ ಮನೋಹರ್ ಜೋಶಿ ಅವ್ರ ಸೈಡಿಗೆ ಹೋದ್ರು, ಯಶವಂತ್ ಸಿನ್ಹಾ ಸೈಡಿಗೆ ಹೋದ್ರು. ಇವರೆಲ್ಲ 75 ವರ್ಷ ಆದವರು. ಯಾಕೆ ಇವರು ಈ ಪಾರ್ಟಿಯನ್ನು BJP ಪಕ್ಷವನ್ನು ಕಟ್ಟಿದಂಥ ನಾಯಕರನ್ನು ಹೊರಗೆ ಹಾಕಿದ್ರು. ಇವತ್ತು ಯಡಿಯೂರಪ್ಪರ ಪರಿಸ್ಥಿತಿ 75 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡಿಸಿದ್ರು. ಈಗ 75 ವರ್ಷಕ್ಕೆ ಮೋದಿಯವ್ರಿಗೆ ರಿಟೈರ್ಮೆಂಟ್ ಕೊಡಿಸ್ಬೇಕಲ್ಲ. ಇವ್ರಿಗೆ ಮಾನದಂಡಗಳಿಲ್ಲ, ಬೇರೆದವ್ರಿಗೆ ಮಾನದಂಡಗಳು ಮಾತ್ರನ. ಅದಕ್ಕೆ ಆ ನಾಯಕರು ಈ ನಾಯಕರಿಲ್ಲ, ಇವ್ರಿಗೆ ಯಾರು ತೃಪ್ತಿಕರ. ಇವತ್ತು ಪರಿಸ್ಥಿತಿ ನಾನು ಒಂದೇ ಕೇಳ್ತೀನಿ, BJP ಹುಟ್ಟಿ ಎಷ್ಟು ವರ್ಷ ಆಯಿತು, ಕಾಂಗ್ರೆಸ್ ಹುಟ್ಟಿ ಎಷ್ಟು ವರ್ಷ ಆಯಿತು? ಕಾಂಗ್ರೆಸ್ನೊಳಗೆ ದುಡ್ಡು ಎಷ್ಟಿದೆ, ಪಾರ್ಟಿ ಫಂಡು, BJP ಒಳಗೆ ಪಾರ್ಟಿ ಫಂಡ್ ಎಷ್ಟಿದೆ? ಇದು ಅಷ್ಟೇ ಸಾಕು. 6,000 ಕೋಟಿ 6,000 ಕೋಟಿ ಇದೆ. ನಮ್ಮದು 500 ಕೋಟಿನೇ ಎಷ್ಟೇ ಇದೆ, ಅಷ್ಟೇ ಸಾಕು. 900 ಕೋಟಿ ಇಷ್ಟೇ ಸಾಕು. ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅಂತ. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಇವತ್ತು ಜಾತಿಗಣತಿ ಅಂದಾಗ ಬಹು ಚರ್ಚಿತ ವಿಷಯ ಆಗಿದೆ, ಅದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ರಿ. ಪ್ರತಿಪಕ್ಷದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು, ಇದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಚಿವರು ಶಿವರಾಜ್ ತಂಗಡಗಿ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಜಾತಿ ಗಣತಿಯ ಕುರಿತಂತೆ ಇದ್ದಂತಹ ಗೊಂದಲಗಳನ್ನ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡುವಂತಹ ಪ್ರಯತ್ನದ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೇಳಿದ್ದೊಂದೇ, ಪ್ರತಿಯೊಬ್ಬರು ಓದಿ ಆ ನಂತರದ ಸಂದರ್ಭದಲ್ಲಿ ಇರುವಂತಹ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳತ್ತೆ ಅಂತ ಹೇಳಿದ್ದಾರೆ. ಆದ್ರೆ 17ನೇ ತಾರೀಕು ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.